ನೆಲಮಂಗಲದಲ್ಲೂ ಹನಿ ಹನಿ ನೀರಿಗೂ ಕೂಡ ಜನ ಒದ್ದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಹೀಗಾಗಿ ಇಲ್ಲೂ ಕೂಡ ಪ್ರತಿಭಟನೆಯ ಹಾದಿಯನ್ನ ಸಾರ್ವಜನಿಕರು ಹಿಡಿದಿದ್ದಾರೆ. ಪ್ರಮುಖವಾಗಿ ಕುಡಿಯೋ ನೀರಿಗಾಗಿ ಗ್ರಾಮಸ್ಥರಿಂದ ವಿನೂತನ ಪ್ರತಿಭಟನೆ ಕೂಡ ಇಲ್ಲಿ ಸಾಗ್ತಾ ಇರೋದು ತಿಳಿದು ಬರ್ತಾ ಇದೆ. ದೊಡ್ಡಬೆದರುಕಲ್ಲು ಗ್ರಾಮದ ಮಾರುತಿನಗರ ಬಡಾವಣೆಯ ನಿವಾಸಿಗಳು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಖಾಲಿ ಬಿಂದಿಗೆಗಳಿಗೆ ಪೂಜೆ ಮಾಡೋ ಮೂಲಕ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಖಾಲಿ ಕೊಡಕ್ಕೆ ಹಾಗೂ ಬಕೆಟ್ಗಳಿಗೆ ಮಂಗಳಾರತಿ ಮಾಡಿ ಮಹಿಳೆಯರು ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷವಾಕ್ಯಗಳನ್ನ ಕೂಡ ಕೂಗ್ತಾ ಇದ್ದಾರೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ದೊಡ್ಡಬೆದರುಕಲ್ಲು ಶಾಸಕ ಎಸ್.ಟಿ. ಸೋಮಶೇಖರ್ ಕ್ಷೇತ್ರದಲ್ಲಿ ನೀರಿನ ಸಮಸ್ಯೆ ಬಗ್ಗೆ ನೋಡಿ ಯಾವ ರೀತಿ ಪ್ರತಿಭಟನೆ ಆಗ್ತಾ ಇದೆ ಅಂತ. ಖಾಲಿ ಕೊಡಗಳನ್ನ ಸಾಲಾಗಿಟ್ಟಿದ್ದಾರೆ. ಅವೆಲ್ಲಕ್ಕೂ ಕೂಡ ಪೂಜೆ ಮಾಡುವಂತಹ ಕೆಲಸ, ಮಂಗಳಾರತಿ ಎತ್ತುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಈ ಮೂಲಕ ಸರ್ಕಾರ ಹಾಗೂ ಸ್ಥಳೀಯ ಶಾಸಕರಿಗೆ ವ್ಯಂಗ್ಯ ಮಾಡುವಂತಹ ಕೆಲಸ, ವಿಡಂಬನೆ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇದೆ. ಪ್ರತಿದಿನ ಪಾಪ ಅವರು ಜನಪ್ರತಿನಿಧಿಗಳ ಮನೆ ಬಾಗಿಲಿಗೆ ಎಡತ್ತಾಗಿ ಸುಸ್ತಾಗಿರ್ತಾರೆ. ಹೀಗಾಗಿ ಈ ರೀತಿ ಆಕ್ರೋಶವನ್ನು ಮಾಡ್ತಾ ಇದ್ದಾರೆ. ವಿನೂತನ ಪ್ರತಿಭಟನೆಯ ಮೂಲಕ ಆದ್ರೂ ಸರ್ಕಾರ ನಮ್ಮ ಕಡೆಗೆ ನೋಡ್ಲಿ ಅನ್ನೋದು ಇವರ ಆಶಯ ಆಗ್ತಾ ಇದೆ. ಕುಡಿಯೋ ನೀರು ಅನ್ನೋದು ಬೇಸಿಕ್ ಮೂಲಭೂತ ಸೌಕರ್ಯ, ಅದೇ ನಮ್ಗೆ ಇಲ್ಲಿ ಸಿಗ್ತಾ ಇಲ್ಲ, ಇನ್ ಯಾರಿದ್ದೇನ್ ಪ್ರಯೋಜನ ಅನ್ನೋದು ಅವ್ರ ಪ್ರಶ್ನೆ. ಅಕ್ಕ ನೀನೇನ್ ಆಗ್ತಿಲ್ಲ.